ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಏಮ್ಸ್ ಆಸ್ಪತ್ರೆ ಅವರನ್ನ ಅನಾರೋಗ್ಯದಿಂದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕೊನೆಯುಸಿರೆಳೆದಿದ್ದಾರೆ ಮನಮೋಹನ್ ಸಿಂಗ್. ದೆಹಲಿಯ ಏಮ್ಸ್ ಆಸ್ಪತ್ರೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ದೇಶದ ಪ್ರಧಾನಿಯಾಗಿ 2004ರಿಂದ 2014ರವರೆಗೆ ಸೇವೆಯನ್ನು ಸಲ್ಲಿಸಿದರು. ಅದಕ್ಕೂ ಮುನ್ನ ಅವರು ಅರ್ಥಶಾಸ್ತ್ರಜ್ಞರಾಗಿ, ಶಿಕ್ಷಣ ತಜ್ಞರಾಗಿ, ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರ ಕೊಡುಗೆ ಅಪಾರವಾಗಿದೆ. ಕಾಂಗ್ರೆಸ್ ಮುಖಂಡರಾದಂತಹ ವಿ.ಎಸ್. ಉಗ್ರಪ್ಪನವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ, ಬಹಳ ದೊಡ್ಡ ಆಘಾತ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಅವರನ್ನ, ಅವರ ಸೇವೆಯನ್ನ? ಬಹುಶಃ ಅತ್ಯಂತ ವಿಚಾರ ಇದು. ದೇಶ ಕಂಡಂತ, ಅಷ್ಟೇ ಯಾಕೆ ವಿಶ್ವ ಕಂಡಂತ ಸೊ ಗ್ರೇಟ್ ಎಕಾನಮಿಸ್ಟ್. ಸೊ ಈ ದೇಶದ ಕೆಲವು ಪ್ರಧಾನಮಂತ್ರಿಗಳಲ್ಲಿ ಇವರು ಸಹ ರಾಷ್ಟ್ರವನ್ನ ಅತ್ಯಂತ ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ, ದೇಶದ ಎಕಾನಮಿಯನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಅವರು ಈ ದೇಶದಲ್ಲಿ ಒಂದು ಕಡೆ ಎಕಾನಮಿಯನ್ನ ಸದೃಢವಾಗಿ ನಿಲ್ಲಿಸ್ತಕ್ಕಂಥದ್ದು, ಮತ್ತೆ ಜನಸಾಮಾನ್ಯರ ಬದುಕನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ. ಉದಾಹರಣೆಗೆ ಮಕ್ಕಳು. ಸೊ ಯಾವ ಮಕ್ಕಳಿಗೆ ಪ್ರೈಮರಿ ಎಜುಕೇಶನ್ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ ಸಂವಿಧಾನದಲ್ಲಿತ್ತು, ಮ್ಯಾಂಡೇಟರಿ ಇರ್ತಿಲ್ಲ. ಆದರೆ ಸಂವಿಧಾನದ ಆರ್ಟಿಕಲ್ 21A ತಿದ್ದುಪಡಿ ತರೋದ್ರ ಮೂಲಕ ಅದು ಫಂಡಮೆಂಟಲ್ ರೈಟ್ ಆಗಿ ಎಲ್ಲ ಮಕ್ಕಳು ಸಹ ಮೂಲಭೂತ ಹಕ್ಕನ್ನಾಗಿ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡತಕ್ಕಂಥ, ಅದಕ್ಕೆ ಒಂದು ಹೊಸ ಯುಗವನ್ನ ಶಿಕ್ಷಣ ರಂಗದಲ್ಲಿ ಆಗ್ಲಿಕ್ಕೆ ಕಾರಣರಾದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಅದೇ ರೀತಿಯಲ್ಲಿ ಸೊ ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ಸೊ ಹಾಗೆ ರೈಟ್ ಟು ವರ್ಕ್, ಈ ರೀತಿ ಅನೇಕ ಜನಪರವಾದಂತ, ಸಮಾಜಮುಖಿಯಾದಂತ ಕೆಲಸ ಮಾಡಿದಂತ ಅಪರೂಪದ ರಾಜಕಾರಣಿ. ಬಹುಶಃ ಅವರನ್ನ ದೇಶ ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಈ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿ ಅವರ ಕುಟುಂಬದವರೆಗೂ ಮತ್ತು ಅವರನ್ನ ಅನುಸರಿಸ್ತಕ್ಕಂಥ ಎಲ್ಲರಿಗೂ ಸಹ ಪರಮಾತ್ಮ ನೋವನ್ನ ಸಹಿಸ್ತಕ್ಕಂಥ ಶಕ್ತಿ ನೀಡ್ಲಿ ಅಂತ ಹೇಳಿ ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅದ್ರ ಜೊತೆಗೆ ಅವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿದ್ರೆ, ಈ ದೇಶವನ್ನ ಉಳಿಸ್ತಕ್ಕಂಥ ದಿಕ್ಕಿನಲ್ಲಿ ಅವ್ರು ಏನೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನ, ಕಾರ್ಯಕ್ರಮಗಳನ್ನ, ವಿಚಾರಗಳನ್ನ ಇಟ್ಟಿದ್ರು, ಅದನ್ನ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಅನುಸರಿಸ್ತಕ್ಕಂಥದ್ದು, ಫಾಲೋ ಮಾಡತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತ ಹೇಳಿದ್ರೆ ಅದನ್ನೇ ಅವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿ ನಾವು ಭಾವಿಸ್ತೀವಿ. ಉಗ್ರಪ್ಪನವರೇ, ಅವ್ರನ್ನ ಮಾಜಿ ಪ್ರಧಾನಿ ಅಂತ ಅಷ್ಟೇ ಅಲ್ಲ, ಒಬ್ಬ ಚಿಂತಕ, ಒಬ್ಬ ವಿದ್ವಾಂಸ, ಅರ್ಥಶಾಸ್ತ್ರಜ್ಞ ಅಂತ ಕೂಡ ದೇಶ ನೋಡುತ್ತೆ. ಅವರ ಆ ಕೊಡುಗೆಯನ್ನು ನಾವು ನೆನಪಿಸ್ಕೊಡೋದಾದ್ರೆ? ಅದಕ್ಕೆ ಆಗ್ಲೇ ಹೇಳಿದ್ನಲ್ಲ, ಅವರು ವಿಶ್ವ ಕಂಡಂತ ಒಬ್ಬ ಮಹಾನ್ ಎಕಾನಮಿಸ್ಟ್. ಅನೇಕ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮ ರೀತಿಯಲ್ಲಿ ಇಡ್ಲಿಕ್ಕೆ, ಮುಂದುವರಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾದಂತ ಎಫರ್ಟ್ಸ್ ಹಾಕಿದಂಥವ್ರು ಅವರು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಜನಸಾಮಾನ್ಯರ ಬದುಕನಾಶನ ಮಾಡತಕ್ಕಂಥದಕ್ಕೆ ಸೊ ಇದೇನು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತರೋದ್ರ ಮೂಲಕ, ರೈಟ್ ಟು ಎಜುಕೇಶನ್ ತರೋದ್ರ ಮೂಲಕ, ರೈಟ್ ಟು ಇನ್ಫಾರ್ಮೇಶನ್ ತರೋದ್ರ ಮೂಲಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1, 2, 3 ಅಗ್ರಿಮೆಂಟ್ ಮಾಡೋದ್ರ ಮೂಲಕ, ಹೀಗೆ ಅನೇಕ ವಿಚಾರಗಳಿಗೆ ಸೊ ಅವರು ಸ್ಪಂದಿಸಿ ರಾಷ್ಟ್ರವನ್ನ ಉತ್ತಮ ರೀತಿಯಲ್ಲಿ ಮತ್ತು ಈ ದೇಶದಲ್ಲಿ ಸಾಮರಸ್ಯವನ್ನ ಕಾಪಾಡ್ತಕ್ಕಂಥದಕ್ಕೆ, ದೇಶದ ರಕ್ಷಣೆಯನ್ನ ಮಾಡ್ತಕ್ಕಂಥದಕ್ಕೆ ಅವರ ಅವಧಿನಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕ್ರಮಗಳನ್ನ ಜರುಗಿಸಿದ್ದಾರೆ. ಬಹುಶಃ ದೇಶದ ಇತಿಹಾಸದಲ್ಲಿ ಅವರು ಅಜರಾಮರವಾಗಿ ಉಳಿತಾರೆ ಅಂತ ಹೇಳಿ ನಾನು ಭಾವಿಸುತ್ತೇನೆ.
ಉಗ್ರಪ್ಪನವರೇ, ಜೊತೆಗೆ ಬಹಳ ಮಿತಭಾಷಿ ಮನಮೋಹನ್ ಸಿಂಗ್ ಅವರು, ಆದರೆ ಅವರ ಕೆಲಸಗಳು ಮಾತನಾಡಿದ್ವು. ಆ ಮಾತಿನ ಕುರಿತಾಗಿಯೂ ಕೂಡ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಕೂಡ ಅವರು ಎದುರಿಸಿದ್ರು. ಜೊತೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ಅವರು ಕಾರ್ಯದ ಮೂಲಕ ಮುಂದುವರಿಸ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ವಿ. ವ್ಯಕ್ತಿತ್ವವಾಗಿ ಮನಮೋಹನ್ ಸಿಂಗ್ ಅವರನ್ನ ಹೇಗೆ ನೋಡ್ತೀವಿ ತಾವು? ನೋಡಿ, ಬಹಳ ಒಂದು ರೀತಿ ಅತ್ಯಂತ ಸರಳ ಸ್ವಭಾವದ ಮಿತಭಾಷಿ ಆಗಿದ್ದಂತ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರು ಎಷ್ಟು ಮಿತಭಾಷಿ ಆಗಿದ್ರು ಅದರ 100 ಪಟ್ಟು ಈ ದೇಶದ ಹಿತ ಕಾಪಾಡ್ತಕ್ಕಂಥ ಚಿಂತನೆ ಇದ್ದದ್ದು. ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಬದುಕನ್ನ ಹಸನು ಮಾಡಬೇಕು, ಈ ದೇಶದ ಎಕಾನಮಿ ಉಳಿಸಬೇಕು, ಈ ದೇಶದ ರಕ್ಷಣೆ ಆಗ್ಬೇಕು. ಸೊ ನೋಡಿ, ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮ ರಾಜ್ಯದಲ್ಲಿ ಈ SC/ST ರಿಸರ್ವೇಶನ್ ಬಗ್ಗೆ ಸಾಕಷ್ಟು ಗೊಂದಲಗಳು ಇವತ್ತಿಗೂ ಕಾಣ್ತಾ ಇದೆ. 2004 2005 ಅವರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ STಗಳೇನಿದ್ದಾರೆ, STಗಳಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯೂನಿಯನ್ ಗವರ್ಮೆಂಟ್ ನ ಏನು ಎಂಪ್ಲಾಯ್ಮೆಂಟ್ ಇದೆ, ರಿಕ್ರೂಟ್ಮೆಂಟ್ಸ್ ಇದೆ, ಅದರಲ್ಲಿ 7.5% ಮೀಸಲಾತಿಯನ್ನ ಕೊಟ್ಟಂತವ್ರು ರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ. ಅದೇ ರೀತಿಯಲ್ಲಿ 17% ಶೆಡ್ಯೂಲ್ ಕಾಸ್ಟ್ಗೆ ಮೊದಲ 3 ಮತ್ತು 15 ಇದ್ದಂತದನ್ನ ಅದಕ್ಕೆ ತೆಗೆದುಕೊಂಡ್ರೆ, ನಾನು ಯಾಕೆ ಈ ಒಂದು ಪ್ರಸಂಗವನ್ನ ಜ್ಞಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾವ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಅವರು ಪಬ್ಲಿಸಿಟಿ ತೆಗೆದುಕೊಳ್ಳದೆ ಆ ವಿಚಾರಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪರಿಹಾರವನ್ನು ರೂಪಿಸ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿದ್ದು. ಅನೇಕರು ಮಾತನಾಡ್ತಾರೆ, ಕೆಲವರು ಬರೇ ಮಾತಿರುತ್ತೆ. ಸೊ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಹೆಸರುಗಳು ಹೇಳಕ್ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ಉದ್ದುದ್ದನೆಯ ಭಾಷೆಗಳು, ಉದ್ದುದ್ದನೆಯ ಮಾತುಗಳನ್ನ ಮಾತನಾಡ್ತಾರೆ, ಆದ್ರೆ ಸಾಧನೆಯನ್ನು ನೋಡಿದಾಗ ಮಾತ್ರ ದೊಡ್ಡ ಶೂನ್ಯ. ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಿತಭಾಷೆಯಾಗಿ ಬಹುದೊಡ್ಡ ಸಾಧನೆಯನ್ನ, ಅದರಲ್ಲೂ ದೇಶ ಉಳಿಸ್ತಕ್ಕಂಥ, ದೇಶದ ಸಾಮರಸ್ಯ ಉಳಿಸ್ತಕ್ಕಂಥ, ದೇಶದ ಪ್ರಗತಿಯನ್ನ ಕಾಣ್ತಕ್ಕಂಥ ದಿಕ್ಕಿನಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನನ್ನ ದೃಷ್ಟಿನಲ್ಲಿ ಬಹಳ ಅಜರಾಮರ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅವರನ್ನ ಭೇಟಿಯಾದದ್ದು, ಅವರನ್ನ ವ್ಯಕ್ತಿತ್ವವಾಗಿ ನೋಡಿದ್ದು ಹೇಗೆ, ತಮಗೇನು ನೆನಪಾಗುತ್ತೆ ಅಂತ? ನೋಡಿ, ನಮ್ಮ ರಾಜ್ಯದಲ್ಲಿ ಯಾವಾಗ ನಾನು ವಿರೋಧ ಪಕ್ಷದ ನಾಯಕನಿದ್ದಾಗ 2008 2009ರಲ್ಲಿ, ಸೊ ಆ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಂತ ಯಾವ ಅಕ್ರಮ ಗಣಿಗಾರಿಕೆಯಿಂದ ನಡೆದಿದ್ದಂತ ಈ ಭ್ರಷ್ಟಾಚಾರದ ವಿಚಾರಗಳ ಹಿನ್ನೆಲೆ ನಾವು ಅವ್ರ ಹತ್ರ ಡೆಲಿಗೇಷನ್ ಅನ್ನ, ಖರ್ಗೆ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ದೇಶಪಾಂಡೆ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಇನ್ನಿತರ ನಾಯಕರುಗಳು ಹೋಗಿ ಅವ್ರ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕ್ರಮಗಳನ್ನ ವಹಿಸ್ಬೇಕು ಈ ರೀತಿಯ ಭ್ರಷ್ಟಾಚಾರ ಮತ್ತು ಈ ಸರ್ಕಾರದ ಮೇಲೆ ಅಂತ ಹೇಳಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ರು, ಭ್ರಷ್ಟಾಚಾರವನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವುದೇ ಸರ್ಕಾರದ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಏನೇ ಕ್ರಮ ಜರುಗಿಸಬೇಕಾದ್ರೂ ಸಹ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ತೆಗೆದುಕೋಬೇಕೆ ಹೊರತು ನಾವು ನಮ್ಮ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ ಹೇಳಿರ್ತಕ್ಕಂಥದನ್ನ ನಮ್ಮ ಸಮ್ಮುಖದಲ್ಲಿ. ಆದ್ರೆ ಇವತ್ತಿನ ಪ್ರೆಸೆಂಟ್ ಡೇ ಪೊಲಿಟಿಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ, ಇನ್ಕಮ್ ಟ್ಯಾಕ್ಸ್, CBI ಇವೆಲ್ಲ ದುರ್ಬಳಕೆ ಮಾಡ್ಕೊಳ್ಳೋ ಜನ ನೋಡಿದ್ರೆ ಅವರಲ್ಲಿ ಇವರಲ್ಲಿ ಅವರ ಬದ್ಧತೆ ಏನಿತ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದಂತ ಸಂದರ್ಭ. ಹಾಗಾಗಿ ಬಹುಶಃ ಒಬ್ಬ ಮಹಾನ್ ನಾಯಕನನ್ನ ನಾವು ಇವತ್ತು ಕಳ್ಕೊಟ್ಟಿದ್ದೇವೆ. ಬಹುಶಃ ಅದಕ್ಕೆ ಅಂತ ಮತ್ತೊಬ್ಬ ನಾಯಕನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ನಾನು. ಧನ್ಯವಾದಗಳು ಗುರುಪ್ಪ ಅವರೇ, ETV ನನ್ನ ಜೊತೆ ಮಾತನಾಡಿದ್ದಕ್ಕೆ. ಹಾಗೆ DK ಸುರೇಶ್ ಅವರು, ಕಾಂಗ್ರೆಸ್ ಮುಖಂಡರು, ಮಾಜಿ ಸಂಸದರ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. DK ಸುರೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ. ಭಾರತದ ಪ್ರಧಾನಿಯಾಗಿ ಅವರು ಕಾರ್ಯನಿರ್ವಹಿಸಿದಂತಹ ಅವರ ಸೇವೆ ತಾವ್ ಯಾವ ರೀತಿ ಸ್ಮರಿಸ್ತೀರಿ ಈ ಸಂದರ್ಭದಲ್ಲಿ ಅವರನ್ನ ಅಂತ? ಬಹುಶಃ ಇಡೀ ದೇಶ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜಾಗತೀಕರಣ ಜೊತೆಗೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ, ಇವತ್ತು ಭಾರತ ದೇಶದ ಸಂಪೂರ್ಣ ಬದಲಾವಣೆಯ ಸ್ವರೂಪವನ್ನ ನಾವೇನು ಕಾಣ್ತಾ ಇದ್ದೇವೆ, ಅದಕ್ಕೆ ಸಂಪೂರ್ಣ ಕಾರಣಕರ್ತರು ಒಂದು ಜವಾಬ್ದಾರಿಯುತವಾಗಿ ಈ ದೇಶವನ್ನ ಮುನ್ನಡೆಸಿದಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ ಜೊತೆಗಿಲ್ಲ.
ಇಂಥ ಒಬ್ಬ ನಾಯಕನನ್ನ ಮತ್ತೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಇವತ್ತು ಇಡೀ ದೇಶ ಒಬ್ಬ ಅತ್ಯುತ್ತಮ ಶ್ರೇಷ್ಠ ಭವಿಷ್ಯದ ಭಾರತವನ್ನ ಸೃಷ್ಟಿ ಮಾಡಿದಂತ ಒಬ್ಬ ನಾಯಕನನ್ನ ನಾವೆಲ್ಲರೂ ಕಳ್ಕೊಂಡಿದ್ದೇವೆ. ಬಹುಶಃ ಇವತ್ತು ಈ ದೇಶ ಒಂದು ತಬ್ಬಲಿ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರು ಕೂಡ ಇವತ್ತು ಯುವ ಜನತೆ ಏನಿದ್ದಾರೆ, ಇವತ್ತು ಜಾಗತೀಕರಣದ ಹೆಸರಿನಲ್ಲಿ ಒಂದು ಬದಲಾವಣೆಯನ್ನ ನಾವು ನೋಡಿದ್ದೇವೆ, ಆರ್ಥಿಕ ಸುಧಾರಣೆಯನ್ನ ನಾವು ಕಂಡಿದ್ದೇವೆ. ಬಹುಶಃ ಇದು ಇಡೀ ವಿಶ್ವದಲ್ಲೇ ಇಡೀ ವಿಶ್ವ ಆರ್ಥಿಕ ಸಂಕಷ್ಟವನ್ನ ಎದುರಿಸುವಂತ ಸಂದರ್ಭದಲ್ಲಿ ಭಾರತ ದೇಶ ಪ್ರಜ್ವಲಿಸ್ತಾ ಇತ್ತು. ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಬಹುಶಃ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ ಅಂತಕ್ಕಂತ ಒಂದು ಸಂಗತಿಯನ್ನ ನಾವೆಲ್ಲರೂ ಕೂಡ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಹುಟ್ಟು ಬರ್ಲಿ, ಈ ದೇಶವನ್ನ ವಿಶ್ವದ ಅತಿ ದೊಡ್ಡ ರಾಷ್ಟ್ರವಾಗಿ ಆರ್ಥಿಕ ಒಂದು ಇದನ್ನ ಹುಟ್ಟಿಸ್ತಕ್ಕಂತ ಶಕ್ತಿ ಮತ್ತೊಮ್ಮೆ ಅವರು ಹುಟ್ಟು ಬಂದು ಮುನ್ನಡೆಸ್ಲಿ ಅಂತಕ್ಕಂತ ಒಂದು ಆಶಯದೊಂದಿಗೆ ಇವತ್ತು ಅವರ ದುಃಖದ ಕುಟುಂಬಕ್ಕೆ ನಾನು ಇವತ್ತು ಅವರ ಅಭಿಮಾನಿಗಳಿಗೆ ನಾನು ಇವತ್ತು ಆ ಭಗವಂತ ದುಃಖವನ್ನ ಸಹಿಸ್ತಕ್ಕಂತ ಒಂದು ಶಕ್ತಿಯನ್ನ ಕೊಡ್ಲಿ ಅಂತೇಳಿ ತಮ್ಮ ಮೂಲಕ ಮನವಿಯನ್ನ ಮಾಡ್ತೇವೆ. ಸುರೇಶ್ ಅವರೇ, ತಾವು ಭೇಟಿಯಾದದ್ದಿದೆಯಾ? ಅವ್ರ ಜೊತೆ ಮಾತನಾಡಿದಿರ್ಬೋದು, ಅವರ ವ್ಯಕ್ತಿತ್ವವಾಗಿ ಯಾವ ರೀತಿಯಲ್ಲಿ ಸೆಳಿತಿತ್ತು ಅಂತ? ಬಹುಶಃ ನಾನು ಮೊದಲನೇ ಬಾರಿ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂತ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ನಾನು ಭೇಟಿ ಮಾಡ್ಲಿಕ್ಕೆ ಕಾಲಾವಕಾಶವನ್ನ ಕೇಳಿದ್ದೆ. ನನಗೆ ಸಿಕ್ಕಂತ ಒಂದು 6 ತಿಂಗಳ ಅವಕಾಶ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ಬಹುಶಃ ಅವರು ಒಬ್ಬ ಸದಸ್ಯರು ಕೇಳಿದ್ದಾರೆ ಅಂತೇಳಿ ತಕ್ಷಣ ನನಗೆ ಅವಕಾಶವನ್ನ ಕೊಟ್ಟಿದ್ರು. ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರವನ್ನ ನಾನು ಅವ್ರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದು ನನಗೆ ಸಹಾಯ ಮಾಡ್ಲಿಕ್ಕೆ ಮುಂದಾಗದಂತ ಕ್ಷಣ ಅವರು ಬಹಳ ಗೌರವಯುತವಾಗಿ ನಮ್ಮನ್ನ ನಡ್ಸ್ಕೊಂಡಂತ ರೀತಿ ಇವತ್ತು ನಾನು ಸ್ಮರಣೆಯನ್ನ ಮಾಡ್ಲೇಬೇಕಾಗ್ತದೆ. ಬಹುಶಃ ನಾವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆರ್ಥಿಕ ತಜ್ಞನನ್ನ ನಾವು ಕಳ್ಕೊಂಡಿದ್ದೇವೆ. ಒಬ್ಬ ಮಿತಭಾಷಿಯಾಗಿ ಅವರ ಕಾರ್ಯದ ಮೂಲಕ ಅವರು ಧ್ವನಿಯಾಗಿದ್ರು. 2 ಟರ್ಮ್ಗಳನ್ನ ಕಾಲ, ಅಂದರೆ 10 ವರ್ಷಗಳ ನಿರಂತರ ಅವರ ಪ್ರಧಾನಿಯಾಗಿ ಅವರ ಸೇವೆ, ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಅಂದ್ರೆ ಅವರ ಆಕ್ಷನ್ ವಿಲ್ ಸ್ಪೀಕ್ ಅಂತಾರಲ್ಲ, ಬಹುಶಃ ಅದಕ್ಕೆ ಸಾಕ್ಷಿಯಾಗಿದ್ರ ಅಂತ. ಬಹುಶಃ ನೋಡಿ, ಅವ್ರದ್ದು ಏನು ವ್ಯವಸ್ಥೆ ಇತ್ತು, ಆರ್ಥಿಕ ವ್ಯವಸ್ಥೆ ಇತ್ತು. ಇವತ್ತು ಎಲ್ರು ಕೂಡ ರಾಜಕಾರಣದಲ್ಲಿ ಎಲ್ರು ಕೂಡ ನಾನು ತನ್ನ ಹೆಸರನ್ನ ಮಾಡ್ಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವತ್ತೂ ಕೂಡ ಪ್ರಚಾರಕ್ಕಾಗ್ಲಿ ಮತ್ತು ವೈಯಕ್ತಿಕವಾಗಲಿ ಯಾವತ್ತೂ ಕೂಡ ಚಿಂತನೆಯನ್ನ ಮಾಡಿದಂತವರಲ್ಲ. ಅವರ ಚಿಂತೆ ಆಲೋಚನೆಗಳೇನಿದ್ರು ಕೂಡ ದೇಶದ ಒಂದು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಗೆ, ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ಲಿಕ್ಕೆ ಅವರು ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಆದ್ರೆ ಅವ್ರು ವಹಿಸ್ಕೊಂಡ ನಂತರ ನಾವು ಇವತ್ತು ಒಂದು ವಿಶ್ವದಲ್ಲಿ ನಮ್ಮನ್ನ ಗುರುತಿಸ್ಲಿಕ್ಕೆ ಅವರು ಹಾಕಿಕೊಟ್ಟಂತ ದಾರಿ ಕಾರಣ ಅಂತಕ್ಕಂಥದ್ದು ನಾವು ಸ್ಮರಿಸಬೇಕಾಗ್ತದೆ. ಎಸ್ ಸುರೇಶ್ ಅವರೇ, ಧನ್ಯವಾದಗಳು TV9 ಜೊತೆ ತಾವು ಮಾತನಾಡಿದ್ದಕ್ಕೆ. ಮಾಜಿ ಸಂಸದ DK ಸುರೇಶ್ ಅವರು ಹಾಗೆ ಎಸ್ ಉಗ್ರಪ್ಪನವರು ಕೂಡ ಸ್ಮರಿಸ್ತಾ ಇದ್ರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. 2004ರಿಂದ 2014ರವರೆಗೆ ಅತಿ ಹೆಚ್ಚು ಕಾಲ ಭಾರತದ ಪ್ರಧಾನಿಯಾದವರ ಪೈಕಿ 4ನೆಯವರು ಮನಮೋಹನ್ ಸಿಂಗ್. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ನಂತರ ಹೆಚ್ಚು ಅವಧಿಗೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದ್ದು.